ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಸುಮಾರು ಎಲ್ಲ ಆಟೋ ರಿಕ್ಷಾ ಡ್ರೈವರ್ಗಳು, ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಗಳು, ರಿಲೇಟೆಡ್ ಟು ಟ್ರಾನ್ಸ್ಪೋರ್ಟ್ ಅಲೈಡ್ ವರ್ಕರ್ಸ್ ಅಂತ ನಾವು ಹೇಳ್ತೀವಿ, ಅವರೆಲ್ಲರೂ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಬರ್ತಾರೆ. ಪಂಚರ್ ಹಾಕೋರು ಇರ್ಬೋದು, ಮೆಕ್ಯಾನಿಕ್ಸ್ ಇರ್ಬೋದು, ಲಾಜಿಸ್ಟಿಕ್ಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ವಾಷರ್ ಮ್ಯಾನ್ ಇರ್ಬೋದು, ವಾಚ್ಮೆನ್ ಇರ್ಬೋದು, ಈ ತರ ಹಲವಾರು ಲಾಜಿಸ್ಟಿಕ್ಸ್ನಲ್ಲಿ ಏನು ಕೆಲಸ ಮಾಡ್ತಾರೆ, ಡ್ರೈವರ್ಸ್ ಇರ್ಬೋದು, ಕ್ಲೀನರ್ ಇರ್ಬೋದು, ಇವರೆಲ್ಲರೂ ನಮ್ಮ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡಿದ್ದೀವಿ. ಬಟ್ ಆಸ್ ಆಫ್ ನೌ this bill is very relevant. Why I am asking more money is the reason is because the receipts why I am getting, my expenditure more than the receipts, that's why I am getting this bill, sir. Minister, one more. ಈಗ ಇನ್ನೊಂದು ಸಬ್ಮಿಷನ್ ಒಂದು ಕ್ಲಾರಿಫಿಕೇಶನ್ ಕೂಡ, ಈ ನಮ್ಮ ಚಿನ್ನ ಮತ್ತು ಬೆಳ್ಳಿಯ ಕುಲಕಸಬುಕಾರ ಇದ್ದಾರಲ್ಲ, ಅವರು ಇನ್ವಾಲ್ವ್ ಆಗಿದ್ದಾರೆ ಅಲ್ಲಿ ಇದ್ರಾಗ ಬರಲ್ಲ. ಅವ್ರು ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಬರ್ತಾರೆ. ಯಾವುದು? ಅವ್ರು ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಬರ್ತಾರೆ. ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ನಲ್ಲಿ ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಅವರ ಒಂದು ಕೇರ್ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ನೀವು ಅವಕಾಶ ಕೊಟ್ಟು ಅನ್ಆರ್ಗನೈಸ್ ಬಗ್ಗೆ ಮಾತನಾಡ್ತೀನಿ, ಮುಗಿಲಿ. ಅದಾದ್ಮೇಲೆ ಟು ಕನ್ಕ್ಲೂಡ್ ಐ ಸ್ಪೀಕ್ ಅಬೌಟ್ ಅನ್ಆರ್ಗನೈಸ್ ಸೆಕ್ಟರ್. ಈಗ ಹೇಳಿ ಆಗುತ್ತೆ ಅಲ್ಲ, ಈಗ ಅಶ್ವಥ್ ನಾರಾಯಣ ಅವರು ಹೇಳ್ತಕ್ಕಂಥ ಸಂದರ್ಭದಲ್ಲಿ, ಈಗ ನಮ್ಮ ಸ್ನೇಹಿತರು ಶೈಲೇಂದ್ರ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ ಬಗ್ಗೆ ಏನಿದೆ, ಈ ಬಾರಿ ಸ್ವಾತಂತ್ರ್ಯ ಸಿಕ್ಕ ನಂತರ ಸುಮಾರು 25 ಸೆಕ್ಟರ್ಗಳನ್ನ, ನೀವೇನು ಸಣ್ಣ ಸಣ್ಣ ಕಸುಬು ಮಾಡ್ತಕ್ಕಂಥ ಅಲೆಮಾರಿ ಜನಾಂಗದ ಇರ್ಬೋದು, ಈ ಹಮಾಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ಬೀದಿ ಬೀದಿ ವ್ಯಾಪಾರ ಮಾಡ್ತಕ್ಕಂಥ ಇರ್ಬೋದು, ಚಿಂದಿ ಆಗಿರ್ಬೋದು, ಗೋಲ್ಡ್ ಇದಾರೆ, ಡ್ರೈವರ್ಸ್ ಎಲ್ಲರೂ, ಅದು ಬೇರೆ. ಅದು 25 ಸೆಕ್ಟರ್ಗಳಿಗೆ ಕೂತ್ಕೊಳ್ಳಿ ಹೇಳ್ತೇನೆ ನಿಮಿಷ. 25 ಸೆಕ್ಟರ್ಗಳಿಗೆ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಅಪ್ಪಣೆ ಮೇರೆಗೆ ಇವತ್ತು ಅವರಿಗೆ ನಾವು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅನ್ನ ಮಾಡಿದ್ದೀವಿ, ಪ್ರಾರಂಭ ಮಾಡಿದ್ದೀವಿ. ಟ್ರಾನ್ಸ್ಪೋರ್ಟ್ ಬೋರ್ಡ್ ಕೂಡ ಮಾಡಿದ್ದೀವಿ. ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಸುಮಾರು ಎಲ್ಲ ಆಟೋ ರಿಕ್ಷಾ ಡ್ರೈವರ್ಗಳು, ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಗಳು, ರಿಲೇಟೆಡ್ ಟು ಟ್ರಾನ್ಸ್ಪೋರ್ಟ್ ಅಲೈಡ್ ವರ್ಕರ್ಸ್ ಅಂತ ನಾವು ಹೇಳ್ತೀವಿ, ಅವರೆಲ್ಲರೂ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಬರ್ತಾರೆ. ಪಂಚರ್ ಹಾಕೋರು ಇರ್ಬೋದು, ಮೆಕ್ಯಾನಿಕ್ಸ್ ಇರ್ಬೋದು, ಲಾಜಿಸ್ಟಿಕ್ಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ವಾಷರ್ ಮ್ಯಾನ್ ಇರ್ಬೋದು, ವಾಚ್ಮೆನ್ ಇರ್ಬೋದು, ಈ ತರ ಹಲವಾರು ಲಾಜಿಸ್ಟಿಕ್ಸ್ನಲ್ಲಿ ಏನು ಕೆಲಸ ಮಾಡ್ತಾರೆ, ಡ್ರೈವರ್ಸ್ ಇರ್ಬೋದು, ಕ್ಲೀನರ್ ಇರ್ಬೋದು, ಇವರೆಲ್ಲರೂ ನಮ್ಮ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ಆಶೀರ್ವಾದದಿಂದ, ಅದರ ಜೊತೆಯಾಗಿ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವರ ಸಹಕಾರದಿಂದ ನಮಗೆ ಅನ್ಆರ್ಗನೈಸ್ ಬೋರ್ಡ್ ಆಗಿದೆ. ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಈ ಒಂದು ಸುಮಾರು 20 ರಿಂದ 25 ಲಕ್ಷ ಜನಕ್ಕೆ ಅನುಕೂಲ ಆಗ್ತದೆ. ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಇರ್ತಕ್ಕಂಥ 25 ಸೆಕ್ಟರ್ಗಳಿಂದ ಬಹಳಷ್ಟು ಸೆಕ್ಟರ್ಗಳಿದಾವೆ. ಮೊದಲನೇ ಬಾರಿಗೆ ಒಂದು 25 ಸೆಕ್ಟರ್ ಇರುತ್ತನ್ನ ಗುರುತಿಸಿ ಅವರಿಗೆ ನಾವು ಈ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳನ್ನ ಮಾಡಿದೀವಿ. ಈ ಬಿಲ್ ಇರ್ತಕ್ಕಂಥದ್ದು ವೆಲ್ಫೇರ್ ಫಂಡ್. ಯಾರು ಅಶ್ವಥ್ ನಾರಾಯಣ ಅವರು ಹೇಳ್ದಂಗೆ ಇದರಲ್ಲಿ ಜಾಸ್ತಿ ಸ್ಕೋಪ್ ಇಲ್ಲ. ಬಿಕಾಸ್ honestly, if you ask me, there is a limitation here. This is a regular practice. ಇದೇನಾಗುತ್ತೆ, ಆರ್ಗನೈಸ್ ಸೆಕ್ಟರ್ ನಲ್ಲಿ ಸುಮಾರು ಒಂದು ಜಿಲ್ಲೆಗೆ 1.5 ಲಕ್ಷ ಜನ ಎಂಪ್ಲಾಯ್ಸ್ ಇದ್ದಾರೆ. ಅವರಿಗಾದಂತ ಕಮ್ಯುನಿಟಿ ಹಾಲ್ ಬೇಕಂತೇಳಿ ಎಲ್ಲ ಸದಸ್ಯರಿಗೆ ಕೇಳ್ತಾರೆ. ದಟ್ಸ್ ಐ ಆಮ್ ಲ್ಯಾಕ್ ಆಫ್ ಫಂಡ್. ಓನ್ಲಿ ಇದರಲ್ಲೇ ನಾನು ದುಡ್ಡು ಕೊಡ್ಬೋದು. ಒಂದು ಎರಡನೇದು, ಮುಂದೆ ಒಂದು ಪ್ಲಾನ್ ಇದೆ. ಬಟ್ ರೈಟ್ ನೌ ಐ ವಾಂಟ್ ರಿಯಲಿ ಇವ್ಯಾಲ್ಯುಯೇಟ್ ದಟ್ ಪ್ಲಾನ್ ವೆದರ್ ಇಸ್ ರಿಯಲಿ ಗೋಯಿಂಗ್ ಟು ಹ್ಯಾಪನ್ ಆರ್ ನಾಟ್ ಅಂತ ಯೋಚನೆ ಮಾಡಿ ಮುಂದೆ ನಾನು ಸದನದ ಗಮನಕ್ಕೆ ತಂದು ಅದು ಮಾಡ್ಬೇಕಂತಿದ್ದೀನಿ. ಬಟ್ ಆಸ್ ಆಫ್ ನೌ this bill is very relevant. Why I am asking more money is the reason is because the receipts why I am getting, my expenditure more than the receipts, that's why I am getting this bill, sir.